ಶನಿ ಅಂದ ತಕ್ಷಣ ಎಲ್ಲ ಹೆದರ್ತಾರೆ. ಯಾಕಪ್ಪ ಅಂದರೆ ಶನಿ ದೋಷಕ್ಕೆ ಒಳಗಾದರೆ ನಾವು ಇರೋದನ್ನು ಕಳ್ಕೊತೀವಿ. ಆ ದೃಷ್ಟಿ ಬಿದ್ದರೆ ನಮಗೆ ಅವಮಾನ ಆಗುತ್ತೆ, ಹೆಸರು ಹಾಳಾಗುತ್ತೆ, ನಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ. ಜೊತೆಗೆ ನಮ್ಮ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಪ್ರಗತಿಯಾಗಲ್ಲ, ಎಲ್ಲದರಲ್ಲೂ ಕುಂಠಿತ ಆಗುತ್ತೆ, ಎಲ್ಲ ನಿಧಾನ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಯಲ್ಲಿ ನಾವು ಮಾಡೋ ಕೆಲಸಗಳ ಮೇಲೂ ಕೂಡ ಅದು ಪ್ರಭಾವ ಬೀರುತ್ತೆ. ನಾವು ಶನಿ ದೋಷನ ಕಡಿಮೆ ಮಾಡ್ಕೋಬೇಕು. ಶನಿ ಸಾಡೆ ಸಾತಿರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಬಣ್ಣದ ಬಟ್ಟೆಗಳನ್ನ ಹಾಕಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ಶಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಈ ವಿಡಿಯೋ ಬಗ್ಗೆ ಏನು ಅನಿಸಿಕೆ ಅಭಿಪ್ರಾಯ ಬಂತು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಶನಿ ಅಂದ ತಕ್ಷಣ ನಮಗೆಲ್ಲರಿಗೂ ಹೆದರಿಕೆ ಆಗುತ್ತೆ. ಇವನ್ನ ಕೆಟ್ಟ ಗ್ರಹ ಅಂತ ಹೇಳ್ತಾರೆ. ಆದರೆ ಇದು ಕೆಟ್ಟ ಗ್ರಹ ಅಲ್ಲ. ನಾವು ಮಾಡುವ ಕೆಲಸಗಳಿಗೆ ಪ್ರತಿಫಲವಾಗಿ ಅವನು ಏನು ಕೊಡ್ತಾನೋ ಅದು ನಮಗೆ ಪ್ರತಿಫಲವಾಗಿರುತ್ತೆ. ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆಯದನ್ನೇ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೆ ಪ್ರಭಾವ ಕೆಟ್ಟದಾಗಿರುತ್ತೆ. ಆದರೆ ನಾವು ಮಾಡಬೇಕಾದ್ರೆ ಸ್ವಲ್ಪ ಕೆಟ್ಟ ಕೆಲಸಗಳನ್ನ ಮಾಡಿರ್ತೀವಿ. ಆದ್ದರಿಂದ ಈ ಗ್ರಹ ಸ್ವಲ್ಪ ಕೆಟ್ಟದನ್ನು ಮಾಡ್ತಾನೆ. ಹಾಗಾಗಿ ಶನಿ ಕೆಟ್ಟ ಗ್ರಹ ಅಂತ ಉಲ್ಲೇಖಿಸಲಾಗಿದೆ. ಶನಿದೇವನ ಕೋಪಕ್ಕೆ ಒಳಗಾಗಬಾರ್ದು, ಅದ್ರ ಕೃಪೆಯಾಗಿರಬೇಕು ಅಂತ ಹೇಳ್ತಾರೆ. ಹಾಗೆ ನೀವು ಶನಿ ದೇವಸ್ಥಾನಕ್ಕೆ ಹೋದಾಗ ಹಿಂತಿರುಗಿ ಬರಬಾರ್ದು ಅಂತ ಹೇಳ್ತಾರೆ. ಎಲ್ಲ ದೇವಸ್ಥಾನದಿಂದ ಬರಬೇಕಾದ್ರೆ ವಾಪಸ್ ತಿರುಕೊಂಡು ಬರ್ತೀವಿ. ಆದರೆ ಶನಿಯ ದೇವಸ್ಥಾನಕ್ಕೆ ಹೋದರೆ ನೀವು ಹಿಂತಿರುಗಿ ಬರಬಾರ್ದು, ನೇರವಾಗಿ ಹಿಂದುಗಡೆ ನಡ್ಕೊಂಡು ಬರಬೇಕು. ಅವ್ರಿಗೆ ಬೆನ್ನು ತೋರಿಸ್ಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಬೆನ್ನು ಸಿಕ್ಕಿದ್ರೆ ಅಲ್ಲಿ ನಾವು ಶನಿದೇವ ಹೆಗ್ಲೇರ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ. ಮತ್ತು ಬಗ್ಗಿ ನಮಸ್ಕಾರ ಮಾಡಬಾರ್ದು ಅಂತ ಹೇಳ್ತಾರೆ. ಬಗ್ಗಿ ನಮಸ್ಕಾರ ಮಾಡಿದ್ರು ಹೆಗ್ಲೇರ್ತಾನೆ ಅಂತ ಹೇಳ್ತಾರೆ. ಜೊತೆಯಲ್ಲಿ ಶನಿದೇವನನ್ನು ಪೂಜೆ ಮಾಡಬೇಕಾರೆ ಅಂದರೆ ಸಾಡೆ ಸಾತ್ ಅಂದ್ರೇನು, ಯಾವುದಕ್ಕೆ ಇದರಲ್ಲಿ ಎಷ್ಟು ವರ್ಷ ಇರ್ತಾನೆ, ಯಾವ ಬಟ್ಟೆ ಹಾಕಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಶನಿದೇವನನ್ನು ಯಾರು ಭಕ್ತರಿಗೆ ಪೂಜೆ ಶನಿದೇವ ಕಾಟ ಕೊಡಲ್ಲ ಅಂದರೆ ಗಣೇಶ ಮತ್ತು ಆಂಜನೇಯ. ಶನಿದೇವ ಮನುಷ್ಯನನ್ನೇ ಅಲ್ಲ ಎಲ್ಲ ದೇವರಿಗಳಿಗೂ ಕೂಡ ಅವನು ಹೋಗಿ ಅವರ ಜೀವನದಲ್ಲೂ ಕಾಟನ ಕೊಟ್ಟಿದ್ದಾನೆ. ಆದರೆ ಗಣೇಶ ಮತ್ತು ಆಂಜನೇಯನ ಇಬ್ಬರಿಗೂ ಮಾತ್ರ ಅವನು ಕಾಟ ಕೊಡೋಕ್ಕಾಗಿಲ್ಲ. ಆದ್ದರಿಂದ ಇವರಿಬ್ಬರು ಜೊತೆಗೆ ಶನಿದೇವ ಯಾವಾಗಲೂ ಕಾಲಭೈರವನ ಜಪವನ್ನು ಮಾಡ್ತಿರ್ತಾನೆ. ಹಾಗಾಗಿ ನಾವು ಶನಿ ದೇವನನ್ನ ಕೃಪೆಗೆ ಒಳಗಾಗಬೇಕು ಅಂದಾಗ ಆಂಜನೇಯ, ಗಣೇಶ ಮತ್ತು ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಭಕ್ತಿಯಿಂದ ನಮಸ್ಕಾರ ಹಾಕ್ಕೊಂಡು ಬರ್ತಾ ಇದ್ರೆ ಅವರ ಭಕ್ತರಿಗೆ ಇವನು ಶನಿದೇವ ಏನೂ ಮಾಡಲ್ಲ ಅಂತ ಹೇಳಿದೆ. ಈ 3 ದೇವಸ್ಥಾನಕ್ಕೆ ಹೋಗಿ ನಿಮಗೆ ಶನಿ ಸಾಡೆ ಸಾತ್ ನಡೀತಾ ಇತ್ತು, ಶನಿದೇವನ ಕೆಟ್ಟ ಪ್ರಭಾವ ನಡೀತಾ ಇದೆ ಎಂದಾಗ ಆಂಜನೇಯನ ದೇವಸ್ಥಾನದಲ್ಲಿ ವೀಳ್ಯದೆಲೆ ಹಾರ ಅಥವಾ ತುಳಸಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು. ಗಣೇಶನಿಗೆ ಗರಿಕೆ ಹಾಕಿ ಅಥವಾ ಕೆಂಪು ಹೂವುಗಳನ್ನ ಹಾಕಿ ಪೂಜೆ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಕಾಲಭೈರವನ ದೇವಸ್ಥಾನಕ್ಕೂ ಹೋಗಿ ಅಲ್ಲೂ ಪೂಜೆ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಕಾಲಭೈರವನಿಗೆ ಇಷ್ಟವಾದ ನಾಯಿ ಅಂದರೆ ನಾರಾಯಣ ಸ್ವರೂಪನಾದ ನಾಯಿಗೆ ಆಹಾರವನ್ನು ನೀಡೋದ್ರಿಂದ ಕೂಡ ಇದರಿಂದ ಒಳ್ಳೆಯದಾಗುತ್ತೆ. ಜೊತೆಯಲ್ಲಿ ನೀವು ಮನೆಯಲ್ಲಿ ವಾಶ್ರೂಮ್ಗೆ ಅಂತ ಏನು ಹೋಗ್ತೀರಾ ಅಂದರೆ ಬಚ್ಚಲು ಮನೆಗೇನು ಹೋಗ್ತೀರಾ, ಅದು ಟಾಯ್ಲೆಟ್ಗಾಗಿರ್ಬೋದು ಬಾತ್ರೂಮ್ಗಾಗಿರ್ಬೋದು, ಹೋದಾಗ ನೀವು ಬರಬೇಕಾದ್ರೆ ಎಷ್ಟೊಂದು ಜನ ಕಾಲು ತೊಳೆಯೋದೇ ಬರ್ತಾರೆ. ಆ ರೀತಿ ಮಾಡಬಾರ್ದು. ಕೈ ಕಾಲನ್ನು ನೀಟಾಗಿ ತೊಳೆದುಕೊಂಡು ಬಂದು ಹೊರಗಡೆ ಕೈ ತೊಳೆದು ಮತ್ತೆ ಮುಟ್ಟಬೇಕು. ಆವಾಗ ಕಾಲು ತೊಳೆದ್ರೆ ಮಾತ್ರ ಶನಿದೇವ ಹೆಗ್ಲೇರಲ್ಲ. ನೀವು ಯಾರು ಕಾಲು ತೊಳೆದೇನೆ ಬರ್ತಿರೋ, ನೀವು ಎಷ್ಟೇ ಏನೇ ಪೂಜೆ ಮಾಡಿದ್ರು ಅದು ತಪ್ಪಲ್ಲ. ಶನಿದೇವ ಯಾವಾಗ ಕಾಯ್ತಾ ಇರ್ತಾನಂತೆ, ನೀವು ಕಾಲು ತೊಳೆದೇ ಬಂದಾಗ ಅಲ್ಲಿ ಏರ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಬಚ್ಚಲು ಮನೆಗೆ ಹೋದಾಗ ನೀವು ಕಾಲು ಹಿಮ್ಮಡಿ ತೊಳೆದು ಮುಂದೆ ನೀರು ಹಾಕಬೇಕು. ಜೊತೆಯಲ್ಲಿ ಮುಂದೆ ನೀವು ಮುಂದೆ ನೀರು ಹಾಕಿದ್ರು ಹಿಮ್ಮಡಿಯಿಂದ ನೀರು ಹಾಕಿ ಮತ್ತೆ ಮುಂದೆ ನೀರು ಹಾಕಿದಾಗ ಮಾತ್ರ ಶನಿದೇವ ಹೆಗ್ಲೇರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ನೀರು ಹಾಕ್ಬಿಟ್ಟು ಬರಬೇಕು. ಆವಾಗ ನಿಮಗೆ ಶನೀಶ್ವರ ಹೆಗ್ಲೇರಲ್ಲ ಅಂತ ಹೇಳ್ತಾರೆ. ಜೊತೆಗೆ ಶನೀಶ್ವರ ಅಂದರೆ ಏನಪ್ಪ ಅಂದರೆ ಶನಿ ಅಂದರೆ ಮೆತ್ತಗೆ ಅಂತ, ಚರ ಅಂದರೆ ನಿಧಾನ. ಹಾಗಾಗಿ ಶನೀಶ್ವರ ಅಂದರೆ ನಿಧಾನವಾಗಿ ಸಾಗುವ ಗ್ರಹ ಅಂತ ಹೇಳ್ತಾರೆ. ಆಮೇಲೆ ಸಾಡೆ ಸಾತ್ ಅಂತ ಕೇಳಿರ್ತೀರ, ಪಂಚಮ ಶನಿ ಅಂತ ಕೇಳಿರ್ತೀರಿ, ಅಷ್ಟಮ ಶನಿ ಅನ್ನೋದು ಕೇಳಿರ್ತೀರಿ. ಸಾಡೆ ಸಾತ್ ಅಂದರೆ 7.5 ವರ್ಷ, ಪಂಚಮ ಶನಿ ಅಂದರೆ 2.5 ವರ್ಷ, ಅಷ್ಟಮ ಶನಿ ಅಂದರೆ 5.5 ವರ್ಷ, ಏಕಾದಶಿ ಶನಿ ಅಂದರೆ 9 ವರ್ಷ. ಇಷ್ಟು ಕಾಲ ನಮಗೆ ಕಾಟ ಕೊಡ್ತಾನೆ ಅಂತ. ಆ ಸಮಯದಲ್ಲಿ ನಾವು
ಏನೇನು ಮಾಡಬೇಕು ಅಂದರೆ ನಾವು ಕೆಟ್ಟ ಕೆಲಸಗಳನ್ನ ಮಾಡಬಾರ್ದು, ಯಾರಿಗೂ ಬೈಬಾರ್ದು, ಯಾವುದೇ ಕೆಟ್ಟ ರೀತಿಯ ಕೆಲಸಗಳನ್ನ ಮಾಡಬಾರ್ದು. ಬೇರೆಯವ್ರಿಗೆ ತಪ್ಪಾಗಿ ಹೇಳೋದು, ತಪ್ಪಾಗಿ ಮಾತಾಡೋದು, ಮತ್ತು ಕಳ್ತನ, ಈ ರೀತಿ ಯಾವುದೇ ಕೆಟ್ಟ ಕೆಲಸಗಳನ್ನ ಮಾಡಬಾರ್ದು. ಜೊತೆಯಲ್ಲಿ ಈ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಅಮಾವಾಸ್ಯೆ, ಪೂರ್ಣಿಮೆ, ಷಷ್ಠಿ, ಏಕಾದಶಿಯಂದು ಮಾಂಸಾಹಾರವನ್ನು ತ್ಯಜಿಸಬೇಕು. ಜೊತೆಗೆ ಶನಿವಾರ, ಬುಧವಾರ, ಸೋಮವಾರ, ಮಂಗಳವಾರ, ಗುರುವಾರ ಇಷ್ಟು ದಿನ ನಾವು ಮಾಂಸಾಹಾರವನ್ನು ಬಿಡಬೇಕು. ಬುಧವಾರ ಶನಿದೇವನ ವಾರ, ಶನಿವಾರನೂ ಕೂಡ ಶನಿದೇವನ ವಾರ ಅಂತ ಪೂಜೆ ಮಾಡ್ತೀವಿ. ಹಾಗಾಗಿ ಈ 2 ದಿನ ಕಡ್ಡಾಯವಾಗಿ ಮಾಂಸಾಹಾರನ ಬಿಡಬೇಕು. ಮನೆಯಲ್ಲಿ ಮಾಂಸಾಹಾರ ತಿನ್ನಬಾರ್ದು ಅಂತ ಹೊರಗಡೆ ಹೋಗಿ ಕೂಡ ತಿನ್ನಬಾರ್ದು. ಯಾರಿಗೆ ಶನಿ ಕಾಟ ಇರುತ್ತೋ ಅವರು ಹೊರಗಡೆ ಆಗಲಿ ಒಳಗಡೆ ಆಗಲಿ ಮನೆ ಒಳಗಡೆ ಆಗಲಿ ಮಾಂಸಾಹಾರವನ್ನು ಸೇವಿಸಬಾರ್ದು. ಆವಾಗ ದೊಡ್ಡ ಸಮಸ್ಯೆಯಾಗಿ ಬರುವಂಥದ್ದು ಸ್ವಲ್ಪ ಸಣ್ಣ ಸಮಸ್ಯೆಯಾಗಿ ಬಂದೇ ಬರುತ್ತೆ. ಸಣ್ಣ ಸಮಸ್ಯೆಯಾಗಿ ಬರುತ್ತೆ, ದೊಡ್ಡ ಸಮಸ್ಯೆ ಬರಬೇಕಾಗುವಂಥದ್ದು ಸಣ್ಣದಾಗಿ ಬರುತ್ತೆ. ಅಂದರೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ದೊಡ್ಡದನ್ನು ಚಿಕ್ಕದಾಗಿ ಮಾಡ್ಕೋಬೋದು. ಆಮೇಲೆ ಈ ಸಮಯದಲ್ಲಿ ಮದ್ಯಪಾನ, ಧೂಮಪಾನ ಅದನ್ನು ಬಿಡಬೇಕು. ಅದನ್ನು ಮಾಡಿದಾಗ ಅವರ ಅವನು ಮನಸ್ಥಿತಿನ ಹದಗೆಡಿಸ್ತಾನೆ. ಹಾಗಾಗಿ ಅದು ವ್ಯಸನಿಗಳು ಅದನ್ನು ಬಿಟ್ಟಷ್ಟು ಅವ್ರಿಗೂ ತುಂಬ ಪರಿಣಾಮವಾಗಿರುತ್ತೆ. ಯಾಕಂದರೆ ಆ ಸಮಯದಲ್ಲಿ ಕುಡಿದಾಗ, ಸಿಗರೇಟ್ ಸೇದುವಾಗ ಮನಸ್ಸು ಕೆಟ್ಟ ಆಲೋಚನೆಗಳನ್ನ ಮಾಡುತ್ತೆ. ಆಗ ಶನೀಶ್ವರ ಏನು ಮಾಡ್ತಾನೆ, ಅದನ್ನು ಇನ್ನೊಂದು ಸ್ವಲ್ಪ ಪ್ರಚೋದಿಸ್ತಾನೆ. ಆವಾಗ ನಾವು ಕೆಟ್ಟ ಕೆಲಸಗಳನ್ನ ಮಾಡುವಂಥ ಸ್ಥಿತಿಗೆ ಬರುತ್ತೆ. ಹಾಗಾಗಿ ಅದನ್ನು ಆದಷ್ಟು ಬಿಡಬೇಕು. ಮತ್ತು ಶನಿದೇವನಿಗೆ ಕೆಲ ಬಣ್ಣಗಳು ಇಷ್ಟ ಆಗಲ್ಲ. ಯಾವುದಪ್ಪ ಅಂದರೆ ಕಪ್ಪು, ನೀಲಿ, ಕೆಂಪು ಈ ಬಣ್ಣಗಳನ್ನ ಆ ಸಮಯದಲ್ಲಿ ಧರಿಸ್ಬಾರ್ದು. ಅವನ ಬಣ್ಣಗಳಿವು. ಆ ಸಮಯದಲ್ಲಿ ನಾವು ಅದನ್ನು ಧರಿಸ್ಬಾರ್ದು. ಕಪ್ಪು ಬಣ್ಣ ಅಪಾಯಕಾರಿ ಅಂತ ಹೇಳ್ತಾರೆ. ನೀಲಿ ಕೆಂಪು ಬಣ್ಣ ದಾರಿದ್ರ್ಯ ಅಂತ ಹೇಳ್ತಾರೆ. ಈ 3 ಬಣ್ಣಗಳು ಶನಿದೇವ ಧರಿಸಿದ್ರೆ ಇಷ್ಟ ಆಗಲ್ಲ ಶನಿದೇವನಿಗೆ. ಹಾಗಾಗಿ ಆ ಸಮಯದಲ್ಲಿ ಈ 3 ಬಣ್ಣಗಳ ಬಟ್ಟೆಗಳನ್ನ ಧರಿಸ್ಬಾರ್ದು. ಕೆಲವೊಬ್ಬರು ಹಾಗಾಗಿ ಕಪ್ಪು ಬಣ್ಣದ ಬಟ್ಟೆಗಳನ್ನ ಹೆಚ್ಚಾಗಿ ಧರಿಸೋದಕ್ಕೆ ಇಷ್ಟಪಡಲ್ಲ, ತಗೊಳ್ಳೋದಿಲ್ಲ. ಅದರಲ್ಲೂ ಕಪ್ಪು ಬಣ್ಣದ ಬಟ್ಟೆಗಳನ್ನ ಶುಭ ಸಮಾರಂಭಗಳಲ್ಲಿ ತಗೊಳ್ಳದೇ ಇರೋದು ತುಂಬ ಒಳ್ಳೆಯದು. ಮದುವೆ, ವಿವಾಹ, ವಾರ್ಷಿಕೋತ್ಸವ, ಗೃಹಪ್ರವೇಶ, ಊಟದ ದಿನ, ಆ ಸಮಯಗಳಲ್ಲಿ ಯಾವುದಾದ್ರು ಹಬ್ಬಗಳಲ್ಲೂ ಕೂಡ ಕಪ್ಪು ಬಣ್ಣದ ಬಟ್ಟೆಗಳನ್ನ ತಗೊಳ್ಳೋದನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಜೊತೆಗೆ ಈ ಸಮಯದಲ್ಲಿ ಶಿವನ ಆರಾಧನೆಯನ್ನು ಮಾಡಬೇಕು. ಅಂದರೆ ಶಿವಪೂಜೆ, ಶಿವನ ದೇವಸ್ಥಾನಕ್ಕೆ ಹೋಗೋದು, ಈ ರೀತಿ ಮಾಡಬೇಕು. ಜೊತೆಗೆ ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯೋದಯ ಆಗೋದ್ರೊಳಗಡೆ ಎದ್ದೇಳಬೇಕು. ಆವಾಗ ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ಬೆಕ್ಕು, ಕುದುರೆ, ಕೋತಿ, ಹಸು, ಕಾಗೆ, ಮೀನು ಈ 6 ಪ್ರಾಣಿಗಳಿಗೆ ಊಟ ಹಾಕಬೇಕು. ಅಂದರೆ ಏನಾದರೂ ತಿನ್ನೋದಕ್ಕೆ ಕೊಡಬೇಕು. ಜೊತೆಗೆ ಊಟ ಮಾಡಬೇಕಾದ್ರೆ ಒಂದು ತೆಗೆದಿಡಬೇಕು ಅಂತ ಹೇಳ್ತಾರೆ. ತೆಗೆದಿಡದೆ ಹೋದ್ರೂ ಊಟಕ್ಕೆ ಒಂದು ಮೊದಲನೇ ತುತ್ತು ತಿನ್ನಬೇಕಾದ್ರೆ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಕೈ ಮುಗಿದು ಶನಿದೇವನನ್ನು ನೆನೆಸ್ಕೊಂಡು ಕೈ ಮುಗಿದು ಊಟ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ. ಜೊತೆಗೆ ನೀವೇನು ಮಾಡಬೇಕಪ್ಪ ಅಂದರೆ ಮನೆಯಲ್ಲೇ ಆಗಲಿ ಹೊರಗಡೆ ಆಗಲಿ ಕೆಲಸ ಮಾಡುವ ಸ್ಥಳಗಳಲ್ಲೇ ಆಗಲಿ ಹೆಂಗಸರಿಗೆ ಅಗೌರವನ ತೋರಬಾರ್ದು. ಹೆಣ್ಮಕ್ಳುಗಳಿಗೆ ಬೈಬಾರ್ದು, ಅವರ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು. ಶನಿ ಕೆಟ್ಟ ದೃಷ್ಟಿ ಸಮಯ ಅಲ್ಲ, ಬೇರೆ ಸಮಯಗಳಲ್ಲೂ ಕೂಡ ಹೆಣ್ಣು ಮಕ್ಕಳುಗಳಿಗೆ ಅವರ ಕೆಟ್ಟ ದೃಷ್ಟಿಗೆ ಒಳಗಾಗಬಾರ್ದು. ಅವರನ್ನು ಚೆನ್ನಾಗಿ ನೋಡ್ಕೋಬೇಕು. ಯಾಕಂದರೆ ಗಂಡಸರಿಗಿಂತ 7 ಪಟ್ಟು ಪವರು ಹೆಣ್ಮಕ್ಳಿಗಿರುತ್ತೆ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಏನಾದರೂ ನೀವು ಅವ್ರಿಗೆ ಅಗೌರವನ ತೋರಿಸೋದು, ಕೆಟ್ಟದಾಗಿ ನಡ್ಕೊಳ್ಳೋದು ಮಾಡಿದ್ರೆ, ಅವರು ಕೆಟ್ಟದಾಗಿ ನಡ್ಕೊಂಡ್ರೆ ಅದು ಬೇರೆ ಥರ. ನೀವು ಕೆಟ್ಟದಾಗಿ ನಡ್ಕೊಂಡು ಅವ್ರು ಏನೇ ಮಾಡಿದ್ರು ಹೊಡೆಯೋದು, ಬಡಿಯೋದು ಅಥವಾ ಹೀಯಾಳಿಸೋದು ಆ ಥರ ಮಾಡಿ ಅವ್ರಿಗೆ ಹಿಂಸೆ ಕೊಟ್ಟರೆ ನೀವು ಇನ್ನೂ ಹೆಚ್ಚು ಕೆಟ್ಟ ಫಲವನ್ನು ಶನಿದೇವನಿಂದ ಪಡೆಯಬೇಕಾಗುತ್ತೆ. ಯಾಕಂದರೆ ಹೆಣ್ಣು ಮಕ್ಕಳನ್ನು ದೇವತೆಗೆ ಹೋಲಿಸಲಾಗಿದೆ. ಹಾಗೆ ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳಿಗೆ ಬೈಯೋದಾಗಲಿ ನಿಲ್ಲಿಸೋದಾಗಲಿ ಮಾಡಬಾರ್ದು. ಅದು ಕೂಡ ಶನಿದೇವನ ಪ್ರಭಾವಕ್ಕೆ ಒಳಗಾಗುತ್ತೆ. ಬರೀ ಹೆಣ್ಮಕ್ಳುಗಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಳುಗಳಿಗೂ ಇದು ಅನ್ವಯ ಆಗುತ್ತೆ. ಗಂಡು ಮಕ್ಳುಗಳಿಗೂ ಕೂಡ ಕೆಟ್ಟದಾಗಿ ಬೈಯೋದು ನಿಲ್ಲಿಸೋದು ಮಾಡಿದರೆ ನಮ್ಮ ಜೀವನದಲ್ಲಿ ಏಳಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದಿಷ್ಟು ಶನಿಯ 7.5 ನಡಬೇಕಾದ್ರೆ ಅಂದರೆ ಶನಿಯ ದೃಷ್ಟಿಯಿಂದ ಪಾರಾಗಲು ಮಾಡಬೇಕಂದ ಉಪಯೋಗ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆಯೋ ಏನನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಶನೀಶ್ವರ ಕೃಪೆಯಾಗಲಿ ಅಂತ ಅಂದ್ಕೊಂಡು ಓಂ ಶಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.